ನಮಸ್ಕಾರ. ರಾಮಾಯಣ ಯೂನಿವರ್ಸಲ್ ಕಂಪಾಸ್ ಎಂಬ ನನ್ನ ಸಂಚಿಕೆಗಳನ್ನು ನೋಡುತ್ತಿರುವ, ಮಾತುಗಳನ್ನು ಆಲಿಸುತ್ತಿರುವ ಎಲ್ಲರಿಗೂ ಆಧಾರದ ಸ್ವಾಗತ. ನನ್ನ ವಾಲ್ಮೀಕಿ ರಾಮಾಯಣದ 3ನೇ ಸಂಪುಟವಾದ ಅಯೋಧ್ಯಾಕಾಂಡದ 2ನೇ ಹಾಗೂ ಅಂತಿಮ ಭಾಗವನ್ನು ಅಮೆಜಾನ್ KDP, ಗೂಗಲ್ ಪ್ಲೇ ಮತ್ತು D2Dಗಳಲ್ಲಿ ಇತ್ತೀಚೆಗಷ್ಟೇ ಬಿಡುಗಡೆಗೊಳಿಸಲಾಗಿದ್ದು 3-4 ದಿನಗಳಲ್ಲಿ ವಿಶ್ವಾದ್ಯಂತ ಲಭ್ಯವಿರುತ್ತದೆ. ಅದರ ಲಿಂಕ್ ಅಥವಾ ಸಂಪರ್ಕ ಸೇತುವನ್ನು ಮುಂದಿನ ದಿನಗಳಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನಾನು ಈ ಮುಂದಿನ ಕೆಲವೇ ಸಂಚಿಕೆಗಳನ್ನು ಕನ್ನಡ, ಸಾಧ್ಯವಾದರೆ ಹಿಂದಿಯಲ್ಲೂ ಸಮರ್ಪಿಸುವ ಆಸೆ ಇದೆ. ಕಾರಣ, ಅಯೋಧ್ಯಾಕಾಂಡದ ಕೆಲವು ಅಧ್ಯಾಯಗಳಲ್ಲಿ ಅಡಕವಾಗಿರುವ ಹಲವಾರು ವಿಸ್ಮಯಕಾರಿ ವಿಷಯಗಳು ಇಡೀ ವಿಶ್ವಕ್ಕೆ ಮಾದರಿಯಾಗಿ ನಿಲ್ಲುತ್ತವೆ. ಇವುಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳೋದು ನನ್ನ ಉದ್ದೇಶ. ನೋಡಿ, 89ನೇ ಅಧ್ಯಾಯದಲ್ಲಿ ನಾವು ಕಾಣಬಹುದಾದ ಒಂದು ಚಮತ್ಕಾರಿಕ ಅಂಶವೆಂದರೆ, ಗುಹನು ರಾಮನ ತಮ್ಮ ಭರತ ಹಾಗೂ ಅವನೊಂದಿಗಿದ್ದ ಅಗಾಧವಾದ ಚತುರಂಗ ಬಲ ಸೈನ್ಯ ಜನಸಮೂಹವನ್ನು ಪ್ರವಾಹೋಪಾದಿಯಲ್ಲಿ ಹರಿಯುತ್ತಿದ್ದ ದೇವನದಿ ಗಂಗೆಯನ್ನು ದಾಟಿಸಲು ನಿರ್ಮಿಸಿದ ಸ್ವಸ್ತಿಕ ನಾವೆ ಅಥವಾ ಹಡಗಿನ ನಿರ್ಮಾಣ ವೈಭವ ನಿಜಕ್ಕೂ ಆಶ್ಚರ್ಯಕರ. ಭೌತಿಕ ನಿಖರತೆ, ಮೆಟೀರಿಯಲ್ ಪ್ರಿಸಿಷನ್ ಹಾಗೂ ಬ್ರಹ್ಮಾಂಡದ ನಿಯತಿ, ಕಾಸ್ಮಿಕ್ ಆರ್ಕೆಸ್ಟ್ರೇಷನ್ ಇವೆರಡೂ ಒಂದನ್ನೊಂದು ಸಂಧಿಸುವ ಅದ್ಭುತ ವೈಭವ. ಭರತ ಮಹಾರಾಜನ ಬೃಹತ್ ಸಾರಿಗೆ ವ್ಯವಸ್ಥೆ ಮತ್ತು ಯುದ್ಧತಂತ್ರದ ಸಿದ್ಧತೆ ಜಗತ್ತಿನ ಯಾವ ಮೂಲೆಯಲ್ಲೂ ಕಾಣಸಿಗೋದಿಲ್ಲ. ಸ್ವಸ್ತಿಕಾ ನೌಕೆಗಳನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಸ್ವಸ್ತಿಕಾ ಸರ್ವತೋ ಭದ್ರಾಹ ಎಂದು ವಿವರಿಸಲಾಗಿದೆ. ಸ್ವಸ್ತಿಕಾ ನೌಕೆಗಳನ್ನು 4 ದೋಣಿಗಳನ್ನು ವ್ಯವಸ್ಥಿತವಾಗಿ ಜೋಡಿಸಿ ನಿರ್ಮಿಸಲಾಗುತ್ತದೆ ಎಂದು ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ಪಾಣಿನಿಯ ಅಷ್ಟಾಧ್ಯಾಯಿಗಳಲ್ಲಿ ವ್ಯಾಖ್ಯಾನಿಸಲಾಗಿದೆ. ಅಂದಿನ ಕಾಲದ ನೌಕಾ ನಿರ್ಮಾಣ ಕಾರ್ಮಿಕರ ಮತ್ತು ಎಂಜಿನಿಯರ್ಗಳ ತಾಂತ್ರಿಕ ಪ್ರಾವೀಣ್ಯತೆಯನ್ನು ಈ ವ್ಯಾಖ್ಯಾನಗಳಲ್ಲಿ ವಿವರಿಸಲಾಗಿದೆ. ಈ ನೌಕೆಗಳನ್ನು ಸಂಘಾತ ಮಾದರಿಯಲ್ಲಿ ನಿರ್ಮಿಸಲಾಗುವ ಕೆಟಮರಾನ್ಸ್ ಮಾದರಿಯನ್ನು ಹೋಲುತ್ತವೆ. ಗಂಗಾ ನದಿಯ ಭೀಕರ ಜಲಸುಳಿಗಳ ಒತ್ತಡದಿಂದ ಮರಗಳು ಸೀಳದಂತೆ ತಡೆಯಲು 4 ಚಿನ್ನದ ಲೇಪಿತ ಗೋಡೆಗಳನ್ನು ಪರಸ್ಪರ ನಿಖರವಾದ ಲಂಬಕೋನಗಳಲ್ಲಿ, ಅಂದರೆ ರೈಟ್ ಆ್ಯಂಗಲ್ಸ್ನಲ್ಲಿ ಬಿಗಿಯಾಗಿ ಜೋಡಿಸಿ ನಿರ್ಮಿಸಲಾಗುತ್ತದೆ. ಈ ರಚನಾತ್ಮಕ ಸಮರೂಪತೆಯು, ಅಂದರೆ ಸ್ಟ್ರಕ್ಚರಲ್ ಸಿಮೆಟ್ರಿ, ಹಡಗಿನ ಗುರುತ್ವಾಕರ್ಷಣ ಕೇಂದ್ರವನ್ನು ಅತ್ಯಂತ ಕೆಳಮಟ್ಟದಲ್ಲಿ ಸ್ಥಿರವಾಗಿರಿಸಲು, ಅಂದರೆ ಲೋ ಸೆಂಟರ್ ಆಫ್ ಗ್ರಾವಿಟಿ ಇರುವಂತೆ ರಚಿಸಲಾಗುತ್ತದೆ. ಇದರ ಪರಿಣಾಮವಾಗಿ ಭಾರೀ ಅಶ್ವದಳ, ರಾಜವಂಶದ ರಥಗಳು ಮತ್ತು ಬೃಹತ್ಗಾತ್ರದ ಯುದ್ಧ ಗಜಗಳನ್ನು ಯಾವುದೇ ತಲ್ಲಣವಿಲ್ಲದೆ ಸ್ಥಿರವಾಗಿ ಸಾಗಿಸಲು ಸಾಧ್ಯವಾಯಿತು. ಈ ಬೃಹತ್ ಆನೆಗಳನ್ನು ಹೊತ್ತ ಹಡಗುಗಳ ಪಟಗಳು ಗಾಳಿಗೆ ತೆರೆದುಕೊಂಡು ನೀರಿನ ಮೇಲೆ ಸಾಗುತ್ತಿದ್ದಾಗ ಅವು ಆಕಾಶದಲ್ಲಿ ಹಾರುವ ರೆಕ್ಕೆಗಳುಳ್ಳ ಆನೆಗಳಂತೆ ಕಾಣುವ ಜಗತ್ಪ್ರಸಿದ್ಧ ದೃಶ್ಯ ಕಾವ್ಯವನ್ನು ಸೃಷ್ಟಿಸುತ್ತಿದ್ದವು. ಈ ಪಠ್ಯವು ಪ್ರಾಚೀನ ಭಾರತದ ನೌಕಾಯಾನದ ಯಶಸ್ಸನ್ನು ಅಂದಿನ ಇತರ ಸಮಕಾಲೀನ ಸಮುದ್ರಯಾನ ಸಾಧನೆಗಳೊಂದಿಗೆ ಸ್ಪಷ್ಟವಾಗಿ ಹೋಲಿಸಿ ತೋರಿಸುತ್ತದೆ. ಈ ಸ್ವಸ್ತಿಕ ಸಂಘಾತ ನೌಕೆಗೆ ಸಮಾನವಾದ ತಾಂತ್ರಿಕ ಅವಳಿ ನೌಕೆಯು ನಮಗೆ ಹೆಲೆನಿಸ್ಟಿಕ್ ಮೆಡಿಟರೇನಿಯನ್ ಸಂಸ್ಕೃತಿಯಲ್ಲಿ ಕಂಡುಬರುತ್ತದೆ. 4ನೇ ಟಾಲಮಿ ಫಿಲೋಪೇಟರ್ಗಾಗಿ ನಿರ್ಮಿಸಲಾದ ಬೃಹತ್ ಹಡಗುಕಾಯದ ಟೆಸಾರಾ ಕೊಂಟರಸ್ ಅನ್ನು ಇದು ನೆನಪಿಸುತ್ತದೆ. ಅಷ್ಟೇ ಅಲ್ಲದೆ, ರೋಮನ್ ವಾಸ್ತುಶಿಲ್ಪಿ ವಿಟ್ರೂವಿಯಸ್ ತನ್ನ ಡಿ ಆರ್ಕಿಟೆಕ್ಚುರಾ ಕೃತಿಯಲ್ಲಿ ಪ್ರತಿಪಾದಿಸಿದ ಯೂರಿಥ್ಮಿಯಾ ಲಯಬದ್ಧತೆ ಮತ್ತು ಸಿಮೆಟ್ರಿಯಾ ಸಮರೂಪತೆ ಎಂಬ ವಾಸ್ತುಶಿಲ್ಪದ ನಿಯಮಗಳಿಗೆ ಇದು ಅತ್ಯಂತ ನಿಖರವಾಗಿ ಹೊಂದಿಕೆಯಾಗುತ್ತದೆ. ಇದಲ್ಲದೆ ಈ ನೌಕೆಗಳ ಧ್ವನಿವಿಜ್ಞಾನದ ಶ್ರೇಷ್ಠತೆ, ಅಕೌಸ್ಟಿಕ್ ಬ್ರಿಲಿಯನ್ಸ್, ಅಂದರೆ ಮಂಜು ಮುಸುಕಿದ ನದಿಯ ಮೇಲೆ ನೌಕೆಗಳು ಸಾಗುವಾಗ ಕೇಳಿಬರುತ್ತಿದ್ದ ಘಂಟೆಗಳ ಮತ್ತು ಕಾಲ್ಗೆಜ್ಜೆಗಳ ಮಧುರವಾದ ದಿವ್ಯವಾದ ನಾದವು ಹೋಮರ್ನ ಒಡಿಸಿ ಮಹಾಕಾವ್ಯದಲ್ಲಿ ಬರುವ ಯಾವುದೇ ಚಾಲಕನಿಲ್ಲದೆ ಸ್ವಯಂಚಾಲಿತವಾಗಿ ಅಲೌಕಿಕ ಬುದ್ಧಿಶಕ್ತಿಯಿಂದ ಚಲಿಸುತ್ತಿದ್ದ ಫಿಷಿಯನ್ ಹಡಗುಗಳ ವರ್ಣನೆಯನ್ನು ಅತ್ಯಂತ ಆಶ್ಚರ್ಯಕರವಾಗಿ ಪ್ರತಿಬಿಂಬಿಸುತ್ತವೆ. ಆದರೆ ಇಷ್ಟೆಲ್ಲ ಭವ್ಯವಾದ ಸಾರಿಗೆ ವ್ಯವಸ್ಥೆ ಹಾಗೂ ಸಾಮಗ್ರಿಗಳ ಮತ್ತು ನೌಕಾ ತಂತ್ರಜ್ಞಾನದ ಅದ್ಭುತ ಪ್ರದರ್ಶನವು ಸಂಪೂರ್ಣವಾಗಿ ಅವಲಂಬಿತವಾಗಿದ್ದು ಒಂದೇ ಒಂದು ಪರಮೋಚ್ಚ ಸೂತ್ರದ ಮೇಲೆ, ಅದುವೇ ಕಾಲದ ಸಾರ್ವಭೌಮ ಗಣನೆ, ದ ಸಾವರಿನ್ ಕ್ಯಾಲ್ಕುಲೇಷನ್ ಆಫ್ ಟೈಮ್. ಈ ಕಾಲಗಣನೆಯ ವಿಸ್ಮಯಕಾರಿ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಅರಿಯೋಣ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.